ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಭಾರತದ ಅತಿ ಪ್ರಸಿದ್ಧ, ಅತಿ ಪವಿತ್ರ ಮತ್ತು ಅತಿ ಅದ್ಭುತವಾದ ಹಬ್ಬಗಳಲ್ಲಿ ಒಂದಾದ ದಸರಾ ಹಬ್ಬದ ಕಥೆ ಮತ್ತು ಅದರ ಮಹತ್ವವನ್ನು ತಿಳಿಯೋಣ. ದಸರಾ ಎಂದರೆ ಪಟಾಕಿ ಹೊಡೆದು ಮೆರವಣಿಗೆ ನೋಡುವ ಹಬ್ಬ ಮಾತ್ರವಲ್ಲ. ಇದರ ಹಿಂದೆ ಸಾವಿರಾರು ವರ್ಷಗಳ ಪುರಾಣ ಕಥೆಗಳು, ದೇವ ದಾನವರ ಯುದ್ಧಗಳು ಹಾಗೂ ಮನುಷ್ಯನೊಳಗಿನ ದುಷ್ಟಗುಣಗಳ ನಾಶ ಎಂಬ ಮಹತ್ತತ್ವ ಅಡಗಿದೆ. ಇವತ್ತು ನಾವು ನೋಡೋದು ದಸರಾ ಹಬ್ಬದ ಮೂಲ ಯಾವುದು, ದೇವಿ ಚಾಮುಂಡೇಶ್ವರಿ ಮತ್ತು ಮಹಿಷಾಸುರನ ಕಥೆ ಏನು, ರಾಮ ರಾವಣ ಯುದ್ಧದ ಜೊತೆ ಇದಕ್ಕೆ ಏನು ಸಂಬಂಧ, ಮೈಸೂರು ದಸರಾ ಯಾಕೆ ಜಗತ್ತಿಗೆ ಪ್ರಸಿದ್ಧ ಮತ್ತು ಇಂದಿನ ಕಾಲದಲ್ಲಿ ನಾವು ದಸರಾದಿಂದ ಯಾವ ಪಾಠ ಕಲಿಯಬೇಕು. ಹೀಗಾದರೆ ಶುರು ಮಾಡೋಣ. ಭಾಗ 1, ದೇವಿ ಮಹಾತ್ಮೆಯ ಕಥೆ. ಹಳೆಯ ಪುರಾಣಗಳಲ್ಲಿ ಹೇಳಿರುವಂತೆ ಒಮ್ಮೆ ಮಹಿಷಾಸುರ ಎಂಬ ಮಹಾದೈತ್ಯನು ಹುಟ್ಟಿದ. ಅವನು ಅರ್ಧ ಮಾನವ ಅರ್ಧ ಎಮ್ಮೆ ರೂಪ ಹೊಂದಿದ್ದನು. ಅವನು ಶಿವನಿಂದ ಭಯಂಕರ ವರ ಪಡೆದಿದ್ದನು. ಯಾವ ದೇವರು, ಯಕ್ಷ, ಗಂಧರ್ವರು ಅವನನ್ನು ಕೊಲ್ಲಲು ಸಾಧ್ಯವಿಲ್ಲ. ಕೇವಲ ಸ್ತ್ರೀಯಿಂದ ಮಾತ್ರ ಅವನ ಮರಣ ಸಾಧ್ಯ. ಈ ವರದಿಂದ ಅವನು ಅತ್ಯಂತ ಅಹಂಕಾರಿ ಆದನು. ದೇವರನ್ನು ಸೋಲಿಸಿ ಸ್ವರ್ಗವನ್ನೇ ತನ್ನ ಅಧೀನಕ್ಕೆ ತಂದನು. ದೇವರು ಭಯದಿಂದ ಓಡಿ ಹೋದರು. ವಿಷ್ಣು, ಶಿವ, ಬ್ರಹ್ಮರ ಬಳಿಗೆ ಹೋಗಿ ದಯೆ ಬೇಡಿದರು. ಆಗ ಎಲ್ಲ ದೇವರುಗಳು ತಮ್ಮ ಶಕ್ತಿಯನ್ನು ಒಟ್ಟುಗೂಡಿಸಿದರು. ಆ ಶಕ್ತಿಯಿಂದ ದೇವಿ ದುರ್ಗೆ ಅವತರಿಸಿದಳು. ಅವಳಿಗೆ 10 ಕೈಗಳು, ಪ್ರತಿ ಕೈಯಲ್ಲೂ ಶಸ್ತ್ರಗಳು. ಆಕೆಯ ಕಣ್ಣುಗಳಲ್ಲಿ ಬೆಂಕಿ, ಮುಖದಲ್ಲಿ ಕರುಣೆ, ದೇಹದಲ್ಲಿ ಪರಮಶಕ್ತಿ. ಮಹಿಷಾಸುರ ಮತ್ತು ದೇವಿಯ ನಡುವೆ 9 ದಿನಗಳ ಕಾಲ ಭೀಕರ ಯುದ್ಧ ನಡೆಯಿತು. ಪ್ರತಿದಿನವೂ ದೇವಿಯ ವಿಭಿನ್ನ ರೂಪಗಳು, ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟೆ, ಕೂಷ್ಮಾಂಡ, ಸ್ಕಂದಮಾತ, ಕಾತ್ಯಾಯನಿ, ಕಾಳರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ ಯುದ್ಧ ಮಾಡಿದರು. 9 ರಾತ್ರಿ ಹೋರಾಟದ ನಂತರ ದಶಮಿಯ ದಿನ ದೇವಿ ಚಾಮುಂಡೇಶ್ವರಿ ಮಹಿಷಾಸುರನನ್ನು ಸಂಹರಿಸಿದಳು. ಆ ದಿನವನ್ನು ವಿಜಯದಶಮಿ ಅಥವಾ ದಸರಾ ಎಂದು ಕರೆಯುತ್ತಾರೆ. ಅದು ಸತ್ಯದ ವಿಜಯ, ಅಸತ್ಯದ ನಾಶದ ಸಂಕೇತ. ಭಾಗ 2, ರಾಮ ರಾವಣರ ಯುದ್ಧ. ಸ್ನೇಹಿತರೆ, ದಸರಾ ಹಬ್ಬಕ್ಕೆ ಇನ್ನೊಂದು ಪ್ರಸಿದ್ಧ ಕತೆ ಇದೆ. ಅದು ರಾಮ ರಾವಣರ ಯುದ್ಧ. ರಾಮಾಯಣದಲ್ಲಿ ಹೇಳಿರುವಂತೆ ಲಂಕೆಯ ರಾಜ ರಾವಣನು ಅಹಂಕಾರದಿಂದ ಸೀತೆಯನ್ನು ಅಪಹರಿಸಿದ. ಅವನು ಶಕ್ತಿಶಾಲಿ, ವಿದ್ಯಾವಂತ, ಆದರೆ ಅಹಂಕಾರ ಅವನ ಕಣ್ಣನ್ನು ಮುಚ್ಚಿತ್ತು. ರಾಮನು ವಾನರ ಸೇನೆಯೊಂದಿಗೆ ಲಂಕೆಗೆ ತೆರಳಿ ಯುದ್ಧ ಆರಂಭಿಸಿದನು. ಈ ಯುದ್ಧವು 9 ದಿನಗಳ ಕಾಲ ನಡೆಯಿತು. ಪ್ರತಿದಿನ ರಾವಣನ ಸಹೋದರರು, ಪುತ್ರರು, ಸೇನಾಧಿಪತಿಗಳು ಬಿದ್ದು ಹೋದರು. ಕೊನೆಗೆ ದಶಮಿಯ ದಿನ ರಾಮನು ಬಾಣದಿಂದ ರಾವಣನ ಹೃದಯವನ್ನೇ ಭೇದಿಸಿದನು. ಅದೇ ದಿನವನ್ನು ವಿಜಯದಶಮಿ ಎಂದು ಆಚರಿಸುತ್ತಾರೆ. ರಾಮನು ಸತ್ಯವನ್ನು ಸ್ಥಾಪಿಸಿದನು, ಅಸತ್ಯವನ್ನು ಸಂಹರಿಸಿದನು. ನೀವು ಶ್ರೀರಾಮಚಂದ್ರನ ಭಕ್ತರಾದಲ್ಲಿ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ. ಭಾಗ 3, ಮೈಸೂರು ದಸರಾ ವೈಭವ. ಇದೀಗ ನೋಡೋಣ ನಮ್ಮ ಕರ್ನಾಟಕದ ಹೆಮ್ಮೆ ಮೈಸೂರು ದಸರಾ. ವಿಜಯನಗರ ಸಾಮ್ರಾಜ್ಯದ ಕಾಲದಿಂದಲೇ ದಸರಾ ಹಬ್ಬವನ್ನು ರಾಜ್ಯೋತ್ಸವವಾಗಿ ಆಚರಿಸಲಾಗುತ್ತಿತ್ತು. ಆ ಪರಂಪರೆಯನ್ನು ಮೈಸೂರು ಒಡೆಯರು ಮುಂದುವರಿಸಿದರು. ಮೈಸೂರು ಅರಮನೆಯನ್ನು ಲಕ್ಷಾಂತರ ದೀಪಗಳಿಂದ ಅಲಂಕರಿಸಲಾಗುತ್ತದೆ. ಜನಸಾಗರ ಅಲ್ಲಿಗೆ ಹರಿದು ಬರುತ್ತದೆ. ದಸರಾ ಹಬ್ಬದ ಹೃದಯವೇ ಜಂಬೂ ಸವಾರಿ. ದಸರಾ ದಿನ ಚಾಮುಂಡೇಶ್ವರಿ ದೇವಿಯ ಮೂರ್ತಿಯನ್ನು ಅಂಬಾರಿ ಹೊತ್ತ ಆನೆಯ ಮೇಲೆ ಇರಿಸಲಾಗುತ್ತದೆ. ಅದನ್ನು ದೊಡ್ಡ ಮೆರವಣಿಗೆ ನಡೆಸುತ್ತಾರೆ. ಅದರಲ್ಲಿ ಸಂಗೀತ, ನೃತ್ಯ, ಸೈನ್ಯ, ಗಜಪಡೆ ಎಲ್ಲವೂ ಸೇರಿ ಅದ್ಭುತ ನೋಟ ನೀಡುತ್ತದೆ. ಇದೇ ಮೈಸೂರು ದಸರಾವನ್ನು ಜಗತ್ತೇ ನೋಡುವ ಹಬ್ಬವನ್ನಾಗಿ ಮಾಡಿದೆ. ಅದು ಕೇವಲ ಧಾರ್ಮಿಕವಲ್ಲ, ಅದು ಕರ್ನಾಟಕದ ಸಂಸ್ಕೃತಿಯ ಪ್ರತೀಕ. ಭಾಗ 4, ದಸರಾ ಹಬ್ಬದ ತತ್ವ ಮತ್ತು ಅರ್ಥ. ಸ್ನೇಹಿತರೆ, ದಸರಾ ಹಬ್ಬದ ಹಿಂದೆ ಅಡಗಿರುವ ಅರ್ಥವೇನು ಗೊತ್ತಾ?
ಒಳಗಿನ ರಾವಣ. ರಾವಣ ಅಂದರೆ ಕೇವಲ ಒಬ್ಬ ದೈತ್ಯ ಅಲ್ಲ, ಅದು ನಮ್ಮೊಳಗಿನ ಕಾಮ, ಕ್ರೋಧ, ಲೋಭ, ಮೋಹ, ಮತ್ಸರ. ಆ ದುಷ್ಟಗುಣಗಳನ್ನು ಕೊಲ್ಲುವುದು ದಸರಾದ ಸಂದೇಶ. ಶಕ್ತಿ ಪೂಜೆ. ನವರಾತ್ರಿಯಲ್ಲಿ ನಾವು ದುರ್ಗೆ, ಲಕ್ಷ್ಮಿ, ಸರಸ್ವತಿ ದೇವಿಯ ಪೂಜೆ ಮಾಡುತ್ತೇವೆ. ಇದು ಶಕ್ತಿ, ಸಂಪತ್ತು, ಜ್ಞಾನ ಎಂಬ 3 ಶಕ್ತಿಗಳನ್ನು ಪಡೆಯುವ ಸಂಕೇತ. ಸತ್ಯದ ಜಯ. ಎಷ್ಟೇ ಕಷ್ಟ ಬಂದರೂ ಕೊನೆಗೆ ಸತ್ಯವೇ ಗೆಲ್ಲುತ್ತದೆ. ಹಾಗೂ ಏಕತೆ. ದಸರಾ ಹಬ್ಬದಲ್ಲಿ ಎಲ್ಲರೂ ಸೇರಿ ಸಂಭ್ರಮಿಸುತ್ತಾರೆ. ಇದು ಸಮಾಜದ ಏಕತೆ, ಒಗ್ಗಟ್ಟು, ಪರಸ್ಪರ ಪ್ರೀತಿ ಕಲಿಸುವ ಹಬ್ಬ. ಸ್ನೇಹಿತರೆ, ದಸರಾ ಕೇವಲ ಹಬ್ಬವಲ್ಲ, ಅದು ನಮ್ಮ ಜೀವನಕ್ಕೆ ಪಾಠ. ಮಹಿಷಾಸುರ, ರಾವಣ ಇವರೆಲ್ಲರೂ ಹೊರಗಿನ ಶತ್ರುಗಳಷ್ಟೇ ಅಲ್ಲ, ನಮ್ಮೊಳಗಿನ ಅಹಂಕಾರ, ದುಷ್ಟಗುಣಗಳೇ ನಿಜವಾದ ಶತ್ರು. ಪ್ರತಿ ವರ್ಷ ದಸರಾ ಬಂದಾಗ ನಾವು ನಮ್ಮೊಳಗಿನ ರಾವಣನನ್ನು ಕೊಲ್ಲಲು, ನಮ್ಮೊಳಗಿನ ರಾಮನನ್ನು ಜಯಿಸಲು ಪ್ರತಿಜ್ಞೆ ಮಾಡಬೇಕು. ಅದೇ ನಿಜವಾದ ವಿಜಯದಶಮಿ. ಆದ್ದರಿಂದ ಈ ವರ್ಷ ದಸರಾ ಹಬ್ಬವನ್ನು ಕೇವಲ ಸಂಭ್ರಮವಲ್ಲ, ಒಂದು ಆಂತರಿಕ ಬದಲಾವಣೆಯ ಹಬ್ಬವನ್ನಾಗಿ ಮಾಡೋಣ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೆಯೇ ನಿಮಗೆ ಏನನಿಸಿತು ಎಂದು ಕಮೆಂಟ್ ಮಾಡೋದು ಮರೆಯಬೇಡಿ. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.